ಮಾಡಬಹುದು ಸರ್. ಮೂಢ ಹಗರಣವನ್ನು ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವಾಗ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ನೋಡಿ, ನಾವು ತರದೇ ಇದ್ದಾಗ ಜಾತಿ ಗಣತಿ ತಗೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಹೌದಾ? ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು, ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು, ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು. ಈಗ ನಾವು ಜನಸಮುದಾಯಕ್ಕೆ ಪಬ್ಲಿಕ್ಕಿಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರದ ತುತ್ತಾಗಿದೆ. ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಆಗಬಾರ್ದು ಅಂದರೆ ಇವರು ಯಾರು ಈ ಸಮುದಾಯಗಳಿದೆ, ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ, ಕಾರ್ಯಕ್ರಮಗಳನ್ನು ಕೊಡಬಾರ್ದಾ? ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 18ನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ. ಚರ್ಚೆ ಆಗುತ್ತೆ. ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತೊಗೊಂಡು ಹೋಗೋದಾ, ಅದೆಲ್ಲ ತೀರ್ಮಾನ ಮಾಡ್ತಾರೆ. ಆಯ್ತಪ್ಪ, ಈಗ ಮಾಡ್ತಾ ಇದ್ದೀವಲ್ಲ, ಈಗ ಮಾಡ್ತಾ ಇದ್ದೀವಲ್ಲ. ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಲಿಂಗಾಯತರು ಬಹಿರಂಗ ಬೆಂಬಲ ಕೊಡ್ತಾ ಇಲ್ಲ ಸರ್. ಇನ್ನು ಕ್ಯಾಬಿನೆಟ್ ಅವರಿಗೆ ಬೆಂಬಲದ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಜನಗಳ ಮುಂದೆ ಇಡ್ತಾರೆ. ಅದು ಬೇಡ ಅಂದರೆ ಹೇಗೆ? ಇವತ್ತು 160 ಕೋಟಿ ಹಣ ಖರ್ಚು ಮಾಡಿ ಸಮುದಾಯಗಳು ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಅಂತ ಹೇಳಿ ಒಂದು ವಸ್ತುಸ್ಥಿತಿ ಈಗ ಸೆನ್ಸಸ್ ಮಾಡುವಾಗಲೂ ಕೂಡ ಹಂಗೆ ಆಗುತ್ತೆ. ಮುಂದೆ ಈಗ ಸೆಂಟ್ರಲ್ ಗೌರ್ಮೆಂಟು ಸೆನ್ಸಸ್ ಮಾಡಬೇಕು ಅಂತ ಇದೆ, ಆಗಲೇ ಡಿಲೇ ಆಗಿದೆ. ಈಗ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ 4-5 ಜನ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಾಗ ಅವ್ರು ಹೇಳಿದರು ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದರು. 25-26 ಸೆನ್ಸಸ್ ಪ್ರಾರಂಭ ಮಾಡಿ 28 ಚುನಾವಣೆಗೆ ಹೊಸ ಸೆನ್ಸಸ್ ಇರುತ್ತೆ ಅಂತ ಹೇಳಿದರು ಅವರು. ಅಂದರೆ ಆವಾಗ ಬರಲಿಲ್ವಾ ಡೇಟಾ ಬರಲ್ವಾ? ಅವಾಗಲೂ ಹಿಂಗೆ ವಿರೋಧ ಮಾಡ್ತಾರೆ. ಇದು ಅಧಿಕೃತನೇ. ಇದೇನು ಯಾರೋ 4 ಜನ ಸೇರ್ಕೊಂಡು ಮಾಡಿರೋದಲ್ವಲ್ಲ, ಇದು ಸರ್ಕಾರವೇ ಮಾಡಿರೋದು. ಅದು ನೋಡೋಣ, ಅದು ಫಸ್ಟ್ ಇದು ಬರಲಿ ಅಲ್ಲ. ಬಂದ ಮೇಲೆ ಒಂದು ಮಾಹಿತಿ ಇದೆ, ಪ್ರತಿಯೊಂದು ಸೆನ್ಸಸ್ಸು 10 ವರ್ಷಕ್ಕೊಂದು ಸಾರಿ ಮಾಡಬೇಕು ಅಂತ. ಈಗೆಲ್ಲ ಒಂದು ಕಡೆ ಅದು ಏರ್ಪೇರಾಗಿದೆ. 10 ವರ್ಷ ಗ್ಯಾಪ್ನಲ್ಲಿ ಏನು ಜನಸಂಖ್ಯೆ ಆಗಿರುತ್ತೆ ಜಾಸ್ತಿ, ಅದು 15% ಆಗಿರ್ಬೋದು ಅಂತ ಒಂದು ಅಂದಾಜು. 10-15% ಆಗಿರುತ್ತೆ ಅಂತ ಪಾಪ್ಯುಲೇಷನ್ ಇನ್ಕ್ರೀಸು ಹಿಂದೆ ಮಾಡಿರುವ ಅಧ್ಯಯನಗಳೆಲ್ಲ ಆ ರೀತಿ ಹೇಳುತ್ತೆ. ಸ್ಟಡೀಸ್ ಎಲ್ಲ 15% ಇನ್ಕ್ರೀಸ್ ಆಗುತ್ತೆ 10 ವರ್ಷಕ್ಕೆ ಅಂತ. ಆ ಆಧಾರದ ಮೇಲೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಒಂದು ಬೆಂಚ್ ಮಾರ್ಕ್ ಬೇಕಲ್ವ, ಅದಕ್ಕೆ ಈಗ ಬಿಡುಗಡೆ ಮಾಡಿ